ಈ ವಿಡಿಯೋದಲ್ಲಿ ನಾನು ಎಕ್ಸ್ಪೊಸಿಷನ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಬ್ಯಾಕ್ ಸ್ಟೋರಿ, ಒಂದು ಸ್ಕ್ರೀನ್ ಪ್ಲೇ ಬರೆಯೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕ್ಯಾರೆಕ್ಟರ್ ಲೈಫಲ್ಲಿ ಏನೇನೋ ನಡೆದಿರುತ್ತೆ. ಅದು ಬೀಟ್ ಪ್ರೊಟಾಗನಿಸ್ಟ್ ಆಗಿರ್ಬೋದು, ಆ್ಯಂಟಾಗನಿಸ್ಟ್ ಆಗಿರ್ಬೋದು, ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಅವ್ರವ್ರ ಲೈಫಲ್ಲಿ ಏನೇನೋ ನಡೆದಿರುತ್ತೆ. ಅಂದರೆ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳ್ತಿರೋದು. ಸೊ ದಟ್ಸ್ ವಾಟ್ ವಿ ಕಾಲ್ ಎಕ್ಸ್ಪೊಸಿಷನ್, ಅಥವಾ ಬ್ಯಾಕ್ ಸ್ಟೋರಿ ಆಫ್ ದಿ ಬ್ಯಾಕ್ ಸ್ಟೋರಿ, ಒಂದು ಕ್ಯಾರೆಕ್ಟರ್ಗಳನ್ನ ಬ್ಯಾಕ್ ಸ್ಟೋರಿ. ಸೊ ಆ ಒಂದು ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೊಸಿಷನ್ ಅಂತ ಬಂದಾಗ, ಕರೆಂಟ್ ಸ್ಕ್ರೀನ್ ಪ್ಲೇ ನಾವು ತೋರಿಸ್ಬೇಕಾದ್ರೆ ಯಾವ ಥರ ನಾವು ಎಕ್ಸ್ಪೊಸಿಷನ್ನ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕ್ಯಾರೆಕ್ಟರ್ಗಳು ಕೆಲವೊಂದು ಸಲ ನೀವು ಅಬ್ಸರ್ವ್ ಮಾಡಿರ್ತಾರೆ, ಫ್ಲಾಶ್ ಬ್ಯಾಕಿಗೆ ಹೋಗ್ತಾರೆ. ಹಿಂದೆ ಏನು ನಡೀತು, ಹಿಂದೆ ಅವ್ರಿಗಾಗಿರೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ಹಿಂದ್ಗಡೆ ಹೋದಾಗ ಅವ್ರಿಗೆ ಏನೋ ಆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಮೇಲೆ ಅವರು ಡಿಸಿಷನ್ ತೊಗೊಳ್ತಾ ಇರ್ತಾರೆ ಕರೆಂಟಲ್ಲಿ, ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ. ಸೊ ಒಂದು ಕ್ಯಾರೆಕ್ಟರ್ನ ಪಾಸ್ಟ್ ನಮ್ಮ ಒಂದು ಸಿನಿಮ್ಯಾಟಿಕ್ ಗ್ರಾಮರ್ನ ಪ್ರಕಾರ ಇಟ್ಸ್ ಎ ಕ್ಯಾರೆಕ್ಟರ್ ಬಯೋಗ್ರಫಿ, ಇಲ್ಲ ಎಕ್ಸ್ಪೊಸಿಷನ್ ಅಂತ ಕರಿತೀವಿ. ಸೊ ಒಂದು ಕ್ಯಾರೆಕ್ಟರ್ ಫ್ಲಾಶ್ ಬ್ಯಾಕಿಗೆ ಹೋದಾಗ ಅದರಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಅವರಿಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋದು. ಸೊ ಅದನ್ನು ನಾವು ಕರೆಂಟ್, ಅಂದರೆ ಸ್ಕ್ರೀನ್ ಪ್ಲೇ ಏನು ತೋರಿಸ್ತಾ ಇರಬೇಕಾದ್ರೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಒಂದು ಎಕ್ಸ್ಪೊಸಿಷನ್ ಒಂದು ಬಯೋಗ್ರಫಿ, ಕ್ಯಾರೆಕ್ಟರ್ ಬಯೋಗ್ರಫಿ ಆಗಿರ್ಬೋದು, ಅಥವಾ ಅವರ ಒಂದು ಪಾಸ್ಟ್ ಇವೆಂಟ್ಸ್ ಆರ್ ಇನ್ಸಿಡೆಂಟ್ಸ್, ಅವರ ಎಕ್ಸ್ಪೀರಿಯೆನ್ಸ್ ಏನು ಕರೆಂಟ್ ಮೂಮೆಂಟಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋರಿಯಲ್ಲಿ, ಅದು ನಾವು ತೋರಿಸ್ಬೇಕು. ಕೆಲವೊಂದು ಸಲ ನೀವು ಅಬ್ಸರ್ವ್ ಮಾಡಿರ್ತೀರ, ಒಂದು ಕ್ಯಾರೆಕ್ಟ್ರು ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ. ಫ್ಲಾಶ್ ಬ್ಯಾಕ್ ಅನ್ನೋದಕ್ಕಿಂತ ಒಂದು ಡ್ರೀಮ್ ಮೂಮೆಂಟಲ್ಲಿ ಎದ್ದು ಅವರು ಒಂದು ಇಲ್ಯೂಷನ್, ಒಂದು ಭ್ರಮೆಯ ಮೂಲಕ ಅವರು ಹಿಂದ್ಗಡೆ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತಾರೆ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಪ್ರಕಾರ, ಒಂದು ಆಡಿಯನ್ಸ್ ಸೀಟಲ್ಲಿ ಕೂತ್ಕೊಂಡು ನಾನೇನಾದರೂ ಆ ಥರ ಆ ಸೀಕ್ವೆನ್ಸನ್ನು ನೋಡಿದಾಗ ನನಗೆ ಏನನ್ಸುತ್ತೆ ಪರ್ಸ್ನಲ್ ಫೀಲ್ ಅಂತಂದರೆ, ಒಂದು ಕ್ಯಾರೆಕ್ಟ್ರು, ಯಾವುದೇ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಪಾಸ್ಟಿಗೆ ಹೋಗಿ ಯಾವುದೋ ಒಂದು ಭ್ರಮೆಯಲ್ಲಿ ಅಥವಾ ಇಲ್ಯೂಷನಲ್ಲಿ ಒಂದು ಪಾಸ್ಟನ್ನು ನೆನೆಸ್ಕೊಂಡಾಗ ಅದು ಒಂದು ಎಕ್ಸ್ಪೊಸಿಷನ್, ಪ್ರಾಪರ್ ವೇ ಆಫ್ ಎಕ್ಸ್ಪೊಸಿಷನ್ ಆಗಿ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಒಪಿನಿಯನ್. ಬಿಕಾಸ್ ಒಂದು ಆಡಿಯನ್ಸ್ ಸೀಟಲ್ಲಿ ಕೂತ್ಕೊಂಡಾಗ ಅದು ಯಾವ ಥರ